ಮಕ್ಕಳೇ, ಇವತ್ತು ಲೇಖನ ಚಿಹ್ನೆಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಲೇಖನ ಚಿಹ್ನೆಗಳು ಕನ್ನಡದಲ್ಲಿ ಓದುವಾಗ ಬರೆಯುವಾಗ ಅತ್ಯವಶ್ಯಕ. ಕನ್ನಡವನ್ನ ಅರ್ಥಗರ್ಭಿತವಾಗಿ ಓದುವಾಗ ಹಾವಭಾವದಿಂದ ಇನ್ನೊಬ್ಬರಿಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಹೇಳುವಾಗ ಬರೆಯುವಾಗ ಲೇಖನ ಚಿಹ್ನೆಗಳು ತುಂಬಾ ಅತ್ಯವಶ್ಯಕ. ಹಾಗಾದ್ರೆ ಇವತ್ತು ಮೊದಲಿಗೆ ಪೂರ್ಣ ವಿರಾಮ ಚಿಹ್ನೆ. ಈ ಪೂರ್ಣ ವಿರಾಮ ಚಿಹ್ನೆಯನ್ನ ಯಾವಾಗ ಬಳಸ್ತೀವಪ್ಪ ಅಂದ್ರೆ ಒಂದು ಅರ್ಥಪೂರ್ಣ ವಾಕ್ಯದ ಕೊನೆಯಲ್ಲಿ ನಾವು ಈ ಪೂರ್ಣ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಉದಾಹರಣೆಗೆ, ನನ್ನ ಅಣ್ಣ ಊರಿಗೆ ಹೋದನು. ಒಂದು ಅರ್ಥಪೂರ್ಣ ವಾಕ್ಯದ ಕೊನೆಯಲ್ಲಿ ಈ ಚಿಹ್ನೆಯನ್ನ ಬಳಸ್ತೀವಿ. ನೆಕ್ಸ್ಟ್, ಅರ್ಧ ವಿರಾಮ ಚಿಹ್ನೆ. ಒಂದು ವಾಕ್ಯದಲ್ಲಿ ಅನೇಕ ಉಪವಾಕ್ಯಗಳಿದ್ದಾಗ, ಉಪವಾಕ್ಯಗಳು ಬಂದಾಗ ನಾವು ಅರ್ಧ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಉದಾಹರಣೆಗೆ, ಆ ದಿನ ಮಳೆ ಬಂದಿದ್ದು, ಆದುದರಿಂದ ಆಟ ಆಡಲಿಲ್ಲ. ಒಂದು ವಾಕ್ಯದಲ್ಲಿ 2-3 ಉಪವಾಕ್ಯಗಳು ಬರ್ತವೆ ನೋಡ್ರಿ. ಆ ದಿನ ಮಳೆ ಬಂದಿತ್ತು, ಆದುದರಿಂದ ಆಟ ಆಡಲಿಲ್ಲ. ಈ ರೀತಿ ಉಪವಾಕ್ಯಗಳಿದ್ದಾಗ ನಾವು ಈ ಅರ್ಧ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಅಲ್ಪ ವಿರಾಮ ಚಿಹ್ನೆ ನೋಡ್ರಿ, ಇದನ್ನ ನಾವು ಸಂಬೋಧನೆಯ ಮುಂದೆ, ಅಂದ್ರೆ ಈಗ ನಾವು ಅಫಿಷಿಯಲ್ ಲೆಟರ್ ಬರೀತಿರ್ತೀವಿ, ಮಾನ್ಯರೇ ಅಂತ ಲೆಟರ್ ಬರೀತೀವಿ. ಅಂತ ಒಂದು ಸಂದರ್ಭದಲ್ಲಿ ಮತ್ತೆ ನಾವು ಯಾವುದೇ ವಾಕ್ಯಗಳಲ್ಲಿ ನಾಮಪದಗಳು ಒಟ್ಟಿಗೆ ಬಂದಾಗ, ನಾಮಪದಗಳು ಒಟ್ಟಿಗೆ ಬಂದಾಗ ನಾವು ಅರ್ಧ ವಿರಾಮ ಚಿಹ್ನೆಯನ್ನ, ಅಲ್ಪ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ಯಾವಾಗಪ್ಪ ಅಂದ್ರೆ ನಾವು ನನ್ನ ಅಮ್ಮ ಮಾರುಕಟ್ಟೆಗೆ ಹೋಗಿದ್ರು, ಹೂವು ಹಣ್ಣು ತರಕಾರಿಗಳನ್ನ ತಂದರು. ನೋಡಿ, ಇಲ್ಲಿ ಹೂವು ಹಣ್ಣು ತರಕಾರಿ ಇಂತಹ ನಾಮಪದಗಳು ಬಂದಾಗ ಅಂತ ಒಂದು ಸಂದರ್ಭದಲ್ಲಿ ನಾವು ಅಲ್ಪ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ. ನೆಕ್ಸ್ಟ್, ಪ್ರಶ್ನಾರ್ಥಕ ಚಿಹ್ನೆ. ನಾವು ಯಾರಿಗೆ ಆಗಲಿ ಪ್ರಶ್ನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸ್ತೇವೆ. ನೋಡ್ರಿ, ಸುರೇಶ ಯಾಕೆ ಶಾಲೆಗೆ ಬಂದಿರ್ಲಿಲ್ಲ? ಯಾಕೆ ಹೋಮ್ವರ್ಕ್ ಮಾಡಿಲ್ಲ? ಎಲ್ಲಿಗೆ ಹೋಗಿದ್ದೆ? ಯಾವಾಗ? ಹೇಗೆ? ಏನು? ಎಲ್ಲಿ? ಈ ತರ ನಾವು ಪ್ರಶ್ನೆ ಮಾಡುವಂತ ಒಂದು ಸಂದರ್ಭದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸ್ತೇವೆ. ನೆಕ್ಸ್ಟ್, ಭಾವಸೂಚಕ ಚಿಹ್ನೆ. ನೋಡ್ರಿ, ಹೆಸರೇ ಹೇಳಿದಂಗೆ ನಮ್ಮ ಮನಸ್ಸಿನ ಭಾವನೆಗಳನ್ನ ತಿಳಿಸುವ ಒಂದು ಸಂದರ್ಭದಲ್ಲಿ ಭಾವಸೂಚಕ ಚಿಹ್ನೆಯನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಅಬ್ಬಾ, ಅಯ್ಯೋ, ಆಹಾ, ಛೇ. ನೋಡ್ರಿ, ನಮ್ಮ ಮಮ್ಮಿ ಇವತ್ತು ಜಿಲೇಬಿ ಮಾಡಿದ್ರು, ಆಹಾ ಎಷ್ಟು ಚೆನ್ನಾಗಿತ್ತು. ನಮ್ಮ ಮನಸ್ಸಿನ ಭಾವನೆ ಆಹಾ ಅಲ್ವಾ, ಅಂತ ಸಂದರ್ಭದಲ್ಲಿ ಬಳಸ್ತೀವಿ. ಅಥವಾ ಮದನ್ ಬಿದ್ದು ಗಾಯ ಮಾಡ್ಕೊಂಡ್ಬಿಟ್ಟ, ಅಯ್ಯೋ ಅಯ್ಯೋ ಅಂತೀವಿ. ಅವ್ನು ನೋಡಿ ಏನಂತೀವಿ? ಅಯ್ಯೋ. ಹೀಗೆ ಮಕ್ಕಳೇ, ನಮ್ಮ ಮನಸ್ಸಿನ ಭಾವನೆಗಳನ್ನ ತಿಳಿಸುವ ಸಂದರ್ಭದಲ್ಲಿ ನಾವು ಭಾವಸೂಚಕ ಚಿಹ್ನೆಯನ್ನ ಬಳಸ್ತೀವಿ. ನೆಕ್ಸ್ಟ್, ವಾಕ್ಯವೇಷ್ಟನ ಚಿಹ್ನೆ. ಇಲ್ಲಿ ಉದಾಹರಣೆ ಚಿಹ್ನೆ ಇದೆ. ಇಲ್ಲಿ ಸಿಂಗಲ್ ಯುನಿಟೆಡ್ ಕಾಮ ಇದೆ, ಇಲ್ಲಿ ಡಬಲ್ ಯುನಿಟೆಡ್ ಕಾಮ ಇದೆ. ನೋಡಿ, ವಾಕ್ಯವೇಷ್ಟನ ಚಿಹ್ನೆ ಅಂದ್ರೆ ಬೇರೆ ಭಾಷೆಯ ಪದಗಳು ಬಂದಾಗ, ಅಂದ್ರೆ ಅನ್ಯ ಭಾಷೆಗಳು ಕನ್ನಡದಲ್ಲಿ ಬೇರೆ ಭಾಷೆಗಳು ಬಂದ ಒಂದು ಸಂದರ್ಭದಲ್ಲಿ ನಾವು ಈ ವಾಕ್ಯವೇಷ್ಟನ ಚಿಹ್ನೆಯನ್ನ ಬಳಸ್ತೇವೆ. ಯಾವಾಗ ಬರ್ತಾವಪ್ಪ ಅಂದ್ರೆ, ಉದಾಹರಣೆಗೆ ಪುಟ್ಟರಾಜ ಗವಾಯಿಗಳು ಬ್ರೈಲ್ ಲಿಪಿಯನ್ನ ಕಲಿತರು. ನೋಡ್ರಿ, ಇಲ್ಲಿ ಬ್ರೈಲ್ ಲಿಪಿ ಅನ್ನೋದು ಬೇರೆ ಭಾಷೆ ಅಲ್ವಾ. ಕನ್ನಡದಲ್ಲಿ ಹಿಂದಿ, ಉರ್ದು, ಇಂಗ್ಲಿಷು ಯಾವುದೇ ಒಂದು ಭಾಷೆಯನ್ನ ನಾವು ಬಳಸಿದಾಗ ಈ ಚಿಹ್ನೆಯನ್ನ ಬಳಸ್ತೀವಿ. ಯಾವ ಚಿಹ್ನೆ ಇದು? ವಾಕ್ಯವೇಷ್ಟನ ಚಿಹ್ನೆ. ಮತ್ತೆ ವಿಶೇಷ ಪದ ಹೇಳುವಾಗಲೂ ಸಹ ವಾಕ್ಯವೇಷ್ಟನ ಚಿಹ್ನೆಯನ್ನ ಬಳಸ್ತೀವಿ. ನೋಡ್ರಿ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಇವರ ಕಾವ್ಯನಾಮ ಕುವೆಂಪು. ಈ ರೀತಿ ವಿಶೇಷ ಪದಗಳನ್ನು ಹೇಳುವಾಗ ನಾವು ಬರೆಯುವಾಗ ವಾಕ್ಯವೇಷ್ಟನ ಚಿಹ್ನೆಯನ್ನ
ಬಳಸ್ತೀವಿ. ಉದ್ಧರಣ ಚಿಹ್ನೆ ಮತ್ತೊಬ್ಬರ ಹೇಳಿಕೆಯನ್ನ ಯಥಾವತ್ತಾಗಿ ಇನ್ನೊಬ್ಬರಿಗೆ ಹೇಳೋದು. ಒಬ್ಬರ ಹೇಳಿದ್ದನ್ನ ಸೇಮ್ ಅದೇ ತರ ಇನ್ನೊಬ್ಬರಿಗೆ ಹೇಳೋದು. ಅದನ್ನ ಆವಾಗ ಆ ಸಂದರ್ಭದಲ್ಲಿ ನಾವು ಉದ್ಧರಣ ಚಿಹ್ನೆಯನ್ನ ಉದಾಹರಣೆಗೆ ಸುರೇಶ ಹೇಳಿದ, ನಾನು ಶಾಲೆಗೆ ಬರುವುದಿಲ್ಲ. ಅವ್ರು ಹೇಳಿದ್ದನ್ನೇ ಸೇಮ್ ಯಥಾವತ್ತಾಗಿ ಇನ್ನೊಬ್ರಿಗೆ ಹೇಳ್ತೀವಲ್ಲ, ಆ ಸಂದರ್ಭದಲ್ಲಿ ನಾವು ಉದ್ಧರಣ ಚಿಹ್ನೆಯನ್ನ ವಿವರಣಾತ್ಮಕ